ಹಲೋ ಸೆಕೆಂಡ್ PUC ಚಾಂಪಿಯನ್ಸ್, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಏನಪ್ಪಾ ಸರ್ ಸಡನ್ ಆಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರಂದ್ರ, ಎಸ್. ಸೊ ಸಡನ್ ವಿಡಿಯೋಗೆ ರೀಸನ್ ಏನಪ್ಪಾ ಅಂತಂದ್ರೆ, ನಮ್ಮ PU ಬೋರ್ಡ್ ದವರು ಎಲ್ಲಾ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಿದ್ದೀನಪ್ಪಾ ಅಂದ್ರೆ, ನಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಅದಲ್ಲ, ಇದ್ರದ್ದು ಕಂಪ್ಲೀಟ್ ಅನಾಲಿಸಿಸ್ ನ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಅನಾಲಿಸಿಸ್ ಅಂತಂದ್ರೆ ಯಾವ್ಯಾವ ಚಾಪ್ಟರ್ಗೆ ಏನೇನು ವೇಟೇಜ್ ಕೊಟ್ಟಿದ್ದಾರೆ, ಅಂದ್ರೆ ಎಷ್ಟು ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಬರ್ತಾ ಇದೆ. ಸೊ ನೀವು ಫೈನಲ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ, ನಾವು 70 ಔಟ್ ಆಫ್ 70 ತಗೋಬೇಕು, 100 ಔಟ್ ಆಫ್ 100 ಸ್ಕೋರ್ ಮಾಡಬೇಕು. ಎಸ್, ಬರೀ 100 ಔಟ್ ಆಫ್ 100 ಸ್ಕೋರ್ ಮಾಡಕ್ಕೆ ಬರೀ ವರ್ಕ್ ಮಾಡಿದ್ರೆ ಸಾಕಾಗಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್? ಸ್ಮಾರ್ಟ್ ವರ್ಕ್. ಅಂದ್ರೆ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಬರ್ತಂತ ನೋಡ್ಬೇಕು. ಸೊ ಅದ್ರ ಪ್ರಕಾರ ನಾವು ಓದ್ಬೇಕಾಗ್ತೈತಿ. ಜಾಸ್ತಿ ಮಾರ್ಕ್ಸ್ ಇತ್ತಂದ್ರೆ ಜಾಸ್ತಿ ಒತ್ತು ಕೊಟ್ಟು ಓದ್ಬೇಕು, ಕಮ್ಮಿ ಇತ್ತಪ್ಪ ಅಂತಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಕೊಂಡು ಹೋದ್ರೆ ದಟ್ ಈಸ್ ಮೋರ್ ದನ್ ಎನಫ್. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ, ಹಾಗಾಗಿ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡ್ಬೇಕು. ಎಸ್, ಸೊ ನಾನು ನೋಡೋ ಪ್ರಕಾರ ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಅಷ್ಟೇನು ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸಿಮಿಲರ್ ಐತಿ. ಸೊ ಟೋಟಲ್ ಎಷ್ಟು ಚಾಪ್ಟರ್ ಇದಾವ ನೋಡಿದ್ರಪ್ಪ ಅಂತಂದ್ರೆ 10 ಚಾಪ್ಟರ್ ಅದಾವ. ಎಸ್, ಸೊಲ್ಯೂಷನ್, ಎಲೆಕ್ಟ್ರೋ ಕೆಮಿಸ್ಟ್ರಿ, ಕೆಮಿಕಲ್ ಕೆನೆಟಿಕ್ಸ್, ಇವು 3 ಫಿಸಿಕಲ್ ಕೆಮಿಸ್ಟ್ರಿ ಅದಾವ. ನಂಬರ್ ಆಫ್ ಮಾರ್ಕ್ಸ್ ನೋಡ್ರಿ, ಸೊಲ್ಯೂಷನ್ ಚಾಪ್ಟರ್ 12 ಮಾರ್ಕ್ಸ್ ಇದೆ, ಆಮೇಲೆ ಎಲೆಕ್ಟ್ರೋ ಕೆಮಿಸ್ಟ್ರಿ 13, ಆಮೇಲೆ ಕೆಮಿಕಲ್ ಕೆನೆಟಿಕ್ಸ್ ಎಷ್ಟದಪ್ಪ ಅಂದ್ರೆ 12. ಸೊ ವೆನ್ ಇಟ್ ಕಮ್ಸ್ ಟು ಸೊಲ್ಯೂಷನ್ ಚಾಪ್ಟರ್ 12 ಮಾರ್ಕ್ಸ್ ಎಲ್ಲೆಲ್ಲಿ ಬರುತ್ತಪ್ಪ ಅಂತಂದ್ರ, ಎಸ್ 1 ಮಾರ್ಕ್ಸ್ 3 ಕ್ವಶನ್ಸ್ ಬರ್ತಾವ, ಆಮೇಲೆ 3 ಮಾರ್ಕ್ಸ್ 3. ಎಸ್, 3 ಮಾರ್ಕ್ಸ್ ಕ್ವಶನ್ ಎಷ್ಟು ಬರ್ತಾವ? 3 ಬರ್ತಾವ, 3 ಕ್ವಶನ್ಸ್ ಬರ್ತಾವ. 3 ಕ್ವಶನ್ಸ್ ಹೆಂಗ್ ಬರಬಹುದು ಇದರಲ್ಲಪ್ಪ ಅಂತಂದ್ರೆ, ಆಲ್ಮೋಸ್ಟ್ ಇದರಲ್ಲಿ 1 ರಿಂದ 2 ನ್ಯೂಮೆರಿಕಲ್ಸ್ ಇರ್ತಾವ. ಎಸ್, ಅರ್ಥ ಆಯ್ತಾ? ಆಮೇಲೆ 1 ಕ್ವಶನ್ಸ್ 2 ಅಂತೂ ನ್ಯೂಮೆರಿಕಲ್ಸ್, ಆಲ್ಮೋಸ್ಟ್ 1 ಅಥವಾ 2 ನ್ಯೂಮೆರಿಕಲ್ಸ್ ಬರ್ತಾವ. ಇನ್ನೂ ಒಂದು ಹೆಂಗ್ ಕ್ವಶನ್ಸ್ ಬರ್ಬೋದು ಅಂದ್ರೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ನಾನ್ ಐಡಿಯಲ್, ಇದೆಲ್ಲ ನಿಮ್ಗೆ ಗೊತ್ತಿದ್ದಿದೆ. ಎಸ್, ಸೊ ಆಮೇಲೆ MCQ ಅಲ್ಲೂ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ನಾವು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು 1 ಮಾರ್ಕ್ ಅಲ್ಲಿ. ಎಸ್, ಸೊ ನೆಕ್ಸ್ಟ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಬಂದ್ರಪ್ಪ ಅಂತಂದ್ರೆ 13 ಮಾರ್ಕ್ಸ್ ಇದೆ. ಟೋಟಲ್ ಚಾಪ್ಟರ್ ಎಷ್ಟಿದೆ? 13 ಮಾರ್ಕ್ಸ್ಗೆ. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರ್ತೈತಿ, ಆಮೇಲೆ 3 ಮಾರ್ಕ್ಸ್ 4 ಕ್ವಶನ್ಸ್ ಬರ್ತಾವ. ಇಲ್ಲೂ ಕೂಡ ಅಷ್ಟೇ, ನಿಮ್ಮ ಥೆರಾಟಿಕಲ್ ಕ್ವಶನ್ ಬರ್ತೈತಿ, ಆಮೇಲೆ ನ್ಯೂಮೆರಿಕಲ್ಸ್ ಕೂಡ ಬರ್ತೈತಿ ಇದರಲ್ಲಿ. ನೆಕ್ಸ್ಟ್ ಕೆಮಿಕಲ್ ಕೆನೆಟಿಕ್ಸ್ ನೋಡಿದ್ರೆ 12 ಮಾರ್ಕ್ಸ್ ಇದೆ. ಸೊ 1 ಮಾರ್ಕ್ಸ್ 1 ಕ್ವಶನ್ ಬರ್ತೈತಿ, 2 ಮಾರ್ಕ್ಸ್ 1 ಬರ್ತೈತಿ, 3 ಮಾರ್ಕ್ಸ್ 3 ಬರ್ತೈತಿ. ಸೊ 3 3 9, 10 1 12. ಎಸ್, ಸೊ ಅಗೇನ್ ಇಲ್ಲೂ ಕೂಡ 1 ರಿಂದ 2 ನ್ಯೂಮೆರಿಕಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಡೆರಿವೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ಮ ಕೆಮಿಕಲ್ ಕೆನೆಟಿಕ್ಸ್ ಅಲ್ಲಿ ಡಿರೈವ್ ಅಂಡ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಅಂತ ತುಂಬಾ ಫೇಮಸ್. 0 ಆರ್ಡರ್ ಫಸ್ಟ್ ಆರ್ಡರ್ ಅಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರ, ಇಲ್ಲಾಂದ್ರೆ ಹಾಫ್ ಲೈಫ್ ಮೇಲೆ ಕ್ವಶನ್ಸ್ ಅಥವಾ ನ್ಯೂಮೆರಿಕಲ್ಸ್ ನ ಕೇಳ್ತಿರ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಸೊ ನೀವು ಓವರಾಲ್ ಆಗಿ ಫಿಸಿಕಲ್ ಕೆಮಿಸ್ಟ್ರಿ ನೋಡಿದ್ರಪ್ಪ ಅಂತಂದ್ರೆ 12 12 24 3 27 ಟೋಟಲ್ 37 ಮಾರ್ಕ್ಸ್ಗೆ ಫಿಸಿಕಲ್ ಕೆಮಿಸ್ಟ್ರಿ ಬರ್ತಾ ಇದೆ. ಎಸ್, ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ, ಫಿಸಿಕಲ್ ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕಲ್ ನೋಡಿದ್ರೆ ಆರ್ಗ್ಯಾನಿಕ್ ವೇಟೇಜ್ ತುಂಬಾ ಇರ್ತೈತಿ. ಹಾಗಾಗಿ ಸೊ ಯಾವಾಗೇ ಆಗ್ಲಿ, ಸೊ ನೀವು ಇವಾಗಾದ್ರೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಯು ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಇಂದ ಸ್ಟಾರ್ಟ್ ಮಾಡ್ರಿ. ನೀವು ಬರೀ ಆರ್ಗ್ಯಾನಿಕ್ ಓದ್ಕೊಂಡೆ ಹೋದ್ರೆ ಸಾಕು, ಮಿನಿಮಮ್ 40 to 50 ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ಬಟ್ ಆರ್ಗ್ಯಾನಿಕ್ ಏನಪ್ಪಾ ಅಂತಂದ್ರೆ ಇಂಡಿಪೆಂಡೆಂಟ್ ಸಬ್ಜೆಕ್ಟ್ ಅಲ್ಲ, ಅಂದ್ರೆ ಲೈಕ್ ಅದಕ್ಕೆ ಬೇಸಿಕ್ ಬೇಕು. ಸೊ ಮೊದಲು ಬೇಸಿಕ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸೊ ಆರ್ಗ್ಯಾನಿಕ್ ನ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಫೆಚ್ ಮಾಡಬಹುದು ನಾವು ನಮ್ಮ ಬೋರ್ಡ್ ರಿಸಲ್ಟ್ ಅಲ್ಲಿ. ಅರ್ಥ ಆಯ್ತಾ? ಸೊ ವೆನ್ ಇಟ್ ಕಮ್ಸ್ ಟು ದ ಫಿಸಿಕಲ್ ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಗೆ ಜಾಸ್ತಿ ಬೇಸಿಕ್ ಬೇಕಾಗಲ್ಲ. ಸೊ ನಿಮ್ಮ ಮ್ಯಾಥಮೆಟಿಕಲ್ ಸ್ಕಿಲ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅಥವಾ ನ್ಯೂಮೆರಿಕಲ್ ನ ಸಾಲ್ವ್ ಮಾಡೋ ಸ್ಕಿಲ್ ಚೆನ್ನಾಗಿತ್ತಂದ್ರೆ ಮೋರ್ ದೆನ್ ಎನಫ್. ಫಾರ್ಮುಲಾ ಬ್ಯಾಟ್ ಮಾಡೋದೈತಿ, ನ್ಯೂಮೆರಿಕಲ್ ಸಾಲ್ವ್ ಮಾಡೋದೈತಿ. ಸೊ ಹಾಗಾಗಿ ನೋಡ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬಾ ವೇಟೇಜ್ ಐತಿ. ಎಷ್ಟು ಚೆಕ್ ಮಾಡಮೆ, ಹ್ಯಾಲೋಲ್ಕಿನ 10 ಮಾರ್ಕ್ಸ್ ಐತಿ. ಸೊ ಅದರಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತಾವ. ಸೊ ಅಗೇನ್ ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಇನ್ನೊಂದು 2 ಮಾರ್ಕ್ಸ್ ಅಲ್ಲಿ, ಆಮೇಲೆ 5 ಮಾರ್ಕ್ಸ್ ಅಲ್ಲಿ. ಯೂಶಲಿ 5 ಮಾರ್ಕ್ಸ್ ಕ್ವಶನ್ ಹೆಂಗಿರುತ್ತೆ ಅಂದ್ರೆ 3+2 ಇರ್ತೈತಿ, ಅಥವಾ 4+1 ಈ ತರನು ಬರಬಹುದು. ಎಸ್, ಅಂದ್ರೆ A ಮತ್ತೆ B ಎರಡು ಬರ್ತೈತಿಲ್ಲ. 5 ಅಂದ್ರೆ ಫುಲ್ ಕ್ವಶನ್, 5 ಬರಲ್ಲ. ಯೂಶಲಿ 3+2 ಆ ತರ ಬರ್ತೈತಿ. ಸೊ ಆಲ್ಕೋಹಾಲ್ ಫಿನಲ್ ನೋಡ್ರಿ 10 ಮಾರ್ಕ್ಸ್ ಇದೆ. 1 ಮಾರ್ಕ್ಸ್ 3, 2 ಮಾರ್ಕ್ಸ್ 1, ಆಮೇಲೆ 5 ಮಾರ್ಕ್ಸ್ 1. ಎಸ್, ಅದೇ ತರ ನಿಮ್ಮ ಆರ್ಗ್ಯಾನಿಕ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರೋದು ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್, ಟೋಟಲ್ 12 ಮಾರ್ಕ್ಸ್ ಐತಿದು. ಎಸ್, ಸೊ 12 ಅಂತಂದ್ರೆ ಇಲ್ಲಿ 1 ಮಾರ್ಕ್ಸ್ 2 ಬರ್ತೈತಿ, 5 ಮಾರ್ಕ್ಸ್ 2 ನೋಡ್ರಿ. 5 ಮಾರ್ಕ್ಸ್ 2 ಕ್ವಶನ್ಸ್ ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲೇ ಬರ್ತೈತಿ. ಅಂದ್ರೆ ನೀವು ಬರೀ ಒಂದು ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಓದಿದ್ರೆ 5 ಮಾರ್ಕ್ಸ್ 2 ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ರಿ, ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್. 5 ಮಾರ್ಕ್ಸ್ ನೋಡ್ರಿ, ಟೋಟಲ್ 1 2 2 4 2 6. ಬರೀ ನೀವು ಈ ಸೆಕ್ಷನ್ ಅಂದ್ರೆ 30 ಮಾರ್ಕ್ಸ್ ನ ಫೆಚ್ ಮಾಡಬಹುದು ನಾವು. ಅರ್ಥ ಆಯ್ತಾ? ಎಸ್, ಸೊ ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಯ್ತು. ಅಮೈನ್ಸ್ ನೋಡಿದ್ರಪ್ಪ ಅಂತಂದ್ರೆ ನೋಡ್ರಿ, ಟೋಟಲ್ 7 ಮಾರ್ಕ್ಸ್. ಆಲ್ಮೋಸ್ಟ್ ಇದೊಂದು ಸ್ಮಾಲ್ ಚಾಪ್ಟರ್ ಐತೆ, ಓವರ್ ಆಲ್ ಕೆಮಿಸ್ಟ್ರಿ ಒಳಗೆ ಸ್ಮಾಲ್ ಚಾಪ್ಟರ್ ಐತೆ. ಸೊ 1 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತಾವ, ಡೈರೆಕ್ಟ್ 5 ಮಾರ್ಕ್ಸ್ 1 ಬರ್ತೈತಿ. ಅಲ್ಲೂ ಕೂಡ 3+2 ಸೆಕ್ಷನ್ ತರನೇ ಬರ್ತೈತಿ. ಆಮೇಲೆ ಬಯೋಮಾಲಿಕ್ಯೂಲ್ಸ್ 9 ಮಾರ್ಕ್ಸ್ಗೆ,
ಸೊ 1 ಮಾರ್ಕ್ಸಿನ 2 ಕ್ವಶನ್ಸ್, ಒಂದು 2 ಮಾರ್ಕ್ಸಿನ ಒಂದು, ಆಮೇಲೆ 5 ಮಾರ್ಕ್ಸಿನ ಒಂದು. ಟೋಟಲ್ ಆರ್ಗ್ಯಾನಿಕ್ ಚೆಕ್ ಮಾಡಿದ್ರಪ್ಪ ಅಂತಂದ್ರೆ 9 1 10 19 1 12 ಎಷ್ಟಾಗ್ತದಪ್ಪ ಅಂದ್ರೆ 31 9 47 ಆಲ್ಮೋಸ್ಟ್ 47 ಮಾರ್ಕ್ಸ್ಗೆನೆ ಹೇಳಿದ್ನಲ್ಲ, 40 to 50 ಮಾರ್ಕ್ಸ್ಗೆ. ಸೊ 47 ಮಾರ್ಕ್ಸ್ಗೆ ಆರ್ಗ್ಯಾನಿಕ್ ಐತಿ ಅಂದ್ರೆ ನೋಡ್ರಿ, ನೀವು 70 ಸ್ಕೋರ್ ಮಾಡ್ಬೇಕಾಗಿರೋರು ಬರೀ ಆರ್ಗ್ಯಾನಿಕ್ ಹೋದ್ರೆ 50% ಅಂದ್ರೆ ಆಲ್ಮೋಸ್ಟ್ 50 ಕ್ವಶನ್ ಅಥವಾ 50 ಮಾರ್ಕ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀರಾ. ಎಸ್. ಸೊ ಇನ್ ಆರ್ಗ್ಯಾನಿಕ್ ಬಂದ್ರೆ ಎರಡು ಚಾಪ್ಟರ್ ಇದಾವೆ, ಒಂದು 10 ಮಾರ್ಕ್ಸ್ಗೆ ಒಂದು 11 ಮಾರ್ಕ್ಸ್ಗೆ, ಟೋಟಲ್ 21 ಮಾರ್ಕ್ಸ್ಗೆ. ಸೊ ಓವರ್ ಆಲ್ ನೋಡಿದ್ರಪ್ಪ ಅಂದ್ರೆ 105 ಮಾರ್ಕ್ಸ್ಗೆ ಪೇಪರ್ ಇರ್ತೈತೆ. ಎಷ್ಟು ಇರ್ತೈತಿ? 105. ಇದ್ರಲ್ಲಿ ನೀವು ಔಟ್ ಆಫ್ ಸ್ಕೋರ್ ಮಾಡ್ಬೇಕಾಯ್ತಂದ್ರೆ ಜಸ್ಟ್ 70 ಮಾರ್ಕ್ಸ್ ತಗೋಬೇಕು. ಔಟ್ ಆಫ್ 105 ಎಷ್ಟು ಬೇಕು ನಿಮ್ಗೆ? 70. ನೀವು ಏನಾದ್ರೂ 105 ಅಲ್ಲಿ 70ನ ತಗೊಂಡ್ರಪ್ಪ ಅಂತಂದ್ರೆ ಲ್ಯಾಬ್ ಅಲ್ಲಿ 30, ಟೋಟಲ್ ಔಟ್ ಸ್ಕೋರ್ ಆಗ್ತೈತಿ, ಸೆಂಟಮ್ ಆಗ್ತೈತಿ. ಸೊ ನೀವು ನಿಮ್ಮ ಬೋರ್ಡ್ ಎಕ್ಸಾಮ್ ಮತ್ತೆ KCET ಅಲ್ಲಿ, ಎಸ್, ಬೋರ್ಡ್ ಎಕ್ಸಾಮ್ ಅಲ್ಲಿ ಸೆಂಟಮ್ ಸ್ಕೋರ್ ಮಾಡಬೇಕು ಸರ್, ನಾವು ಔಟ್ ಮಾಡಬೇಕು. ಆಮೇಲೆ ಕರ್ನಾಟಕ ಸ್ಟೇಟ್ಗೆ ರ್ಯಾಂಕ್ ಬರಬೇಕು, ನಮ್ಮ ಡಿಸ್ಟಿಕ್ಗೆ ರ್ಯಾಂಕ್ ಬರಬೇಕು, ನಮ್ಮ ತಾಲೂಕಿಗೆ ರ್ಯಾಂಕ್, ನಮ್ಮ ಕಾಲೇಜಲ್ಲಿ ರ್ಯಾಂಕ್ ಬರಬೇಕು. ಅದೇ ತರ ಸೊ ನಮ್ಮ KCET ಸರ್ ಒಳ್ಳೆ ರ್ಯಾಂಕ್ ಬರಬೇಕು, ನಾನು ಟಾಪ್ ಟೀಚರ್ ಇಂದ ಕಲಿಬೇಕಪ್ಪ ಅಂತಂದ್ರೆ ನಿಮ್ಗೊಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಏನಪ್ಪಾ ಅಂತಂದ್ರೆ, ಸೊ ನಾವು ಫ್ರೆಶ್ ಆಗಿ ಲಾಂಚ್ ಮಾಡಿರೋ ಲಕ್ಷ 2.0 ಬ್ಯಾಚ್ ಇದೆ. ಸೊ ಜಸ್ಟ್ ಅದು 3999ಗೆ ಅವೈಲೇಬಲ್ ಇದೆ. ಬೇಗ ಎಲ್ಲರೂ ಎನ್ರೋಲ್ ಆಗಿ. ಸೊ ಎನ್ರೋಲ್ ಆಗ್ಬಿಟ್ಟು ಅದ್ರದ್ದು ಪ್ರಾಫಿಟ್ ತಗೋರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.